ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್. ಶಿಕ್ಷಕರಿಗೆ ಟಿ ಕಡ್ಡಾಯ ಅನ್ನುವಂತಹ ಮಹತ್ವದ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ, ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಹೌದು, ಏನಿದು ಶಿಕ್ಷಕರಿಗೆ ಟಿ ಕಡ್ಡಾಯ, ಯಾರಿಗೆ ಕಂಪಲ್ಸರಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮುಂಬರುವ ಎಲ್ಲ ಶಿಕ್ಷಕರ ನೇಮಕಾತಿಗಳಿಗೂ, ಈಗಾಗಲೇ ನೇಮಕಾತಿಯಾಗಿರುವ ಎಲ್ಲ ಶಿಕ್ಷಕರಿಗೂ, ಇನ್ನು ಕೆಲ ದಿನಗಳಲ್ಲಿ ಆಗಲಿರುವ ಶಿಕ್ಷಕರ ನೇಮಕಾತಿಗೂ ಸಂಬಂಧಪಟ್ಟಂತೆ ಇದು ಅನ್ವಯವಾಗುತ್ತಾ ಇಲ್ವಾ ಎನ್ನುವಂತಹ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಸಂಪೂರ್ಣ ಉಚಿತ. ಬನ್ನಿ, ಹಾಗಿದ್ರೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಟಿ ಆಗಲಿ ಅಥವಾ CTET ಆಗಲಿ, ಇದು ಸಾಮಾನ್ಯವಾಗಿ ಶಿಕ್ಷಕರಾಗುವುದಕ್ಕೆ ಕಡ್ಡಾಯವಾಗಿರುವಂಥದ್ದು ಅಲ್ವಾ. ಸೊ ಶಿಕ್ಷಕರ ಅರ್ಹತಾ ಪರೀಕ್ಷಾ ಅಥವಾ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಕರಿತೀವಿ, ಈಗಾಗಲೇ ಪತ್ರಿಕೆ 1 D.Ed ಆದಂಥವ್ರಿಗೆ, ಏನು D.Ed ಕ್ವಾಲಿಫಿಕೇಷನ್ ಆಗಿರ್ತಾರೆ, ಅವರು ಪತ್ರಿಕೆ 1ಕ್ಕೆ ಅರ್ಹರಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಹಾಗೆ B.Ed ಮಾಡ್ಕೊಂಡಿದ್ದಾರೆ, ಅವರು ಪತ್ರಿಕೆ 2ಕ್ಕೆ ಅಂದರೆ 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗಲು ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆಯೇ NCTಯ ನಿಯಮಾವಳಿಯ ಪ್ರಕಾರ ಕರ್ನಾಟಕದಲ್ಲಿಯೇ ಆಗಲಿ ಅಥವಾ ಭಾರತದ ಯಾವುದೇ ಸರ್ಕಾರಿ ಶಾಲಾ ಶಿಕ್ಷಕರಾಗಬೇಕು ಅಂದರೆ ಕಡ್ಡಾಯವಾಗಿ CTET ಅಥವಾ TT ಆಯಾ ರಾಜ್ಯಗಳು ನಡೆಸುವಂತಹ TTಗಳಲ್ಲಿ ಅರ್ಹತೆಯನ್ನು ಪಡೆದಿರಬೇಕು ಅನ್ನೋ ಒಂದು ನಿಯಮವಿದೆ. ಸೊ ಈ ರೀತಿ ನೀವು ಶಿಕ್ಷಕ ವೃತ್ತಿಯನ್ನು ಕಂಟಿನ್ಯೂ ಆಗಬೇಕು ಅಂದರೆ, ಬಡ್ತಿ ಪಡಿಬೇಕು ಅಂದರೆ, ಅಥವಾ ಶಿಕ್ಷಕರಾಗಿ ನೇಮಕ ಆಗಬೇಕು ಅಂದರೆ ಕಡ್ಡಾಯವಾಗಿ TETನ ಪಾಸ್ ಆಗಿರಬೇಕು ಅನ್ನುವ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ದೀಪಂಕರ್ ದತ್ತಾ ಮತ್ತು ಮನಮೋಹನ್ ಅವರಿಂದ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇದೇ ಸೋಮವಾರ ಪ್ರಕಟಿಸಿದೆ. ಸೊ ನೀವು ಶಿಕ್ಷಕರಾಗುವುದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಾಯಿತು, ಆಮೇಲೆ ಪ್ರಮೋಷನ್ ಆಯಿತು, ಎಲ್ಲದಕ್ಕೂ TET ಕಡ್ಡಾಯ ಅನ್ನುವಂಥ ಮಾಹಿತಿಯನ್ನು ಹೇಳಿದೆ. ಸೊ ಇನ್ಮೇಲೆ ನಿಮಗೆ ಟೀಚರ್ಸ್ ಆಗಬೇಕು ಅಂತಂದರೆ ನಿಮಗೆ TET ಮಾತ್ರ ಕಡ್ಡಾಯ, ಇದು ನೆನಪಿನಲ್ಲಿಡಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ TET ಪಾಸ್ ಆಗದೇ B.Ed ಆದವರು ಟೀಚರ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ, ಆಲ್ರೆಡಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇರ್ತಾರೆ. ಸೊ ಅವರಿಗೆ ಒಂದೇನಿದೆ 2 ವರ್ಷದೊಳಗೆ TET ಮಾಡ್ಕೋಬೇಕು ಅನ್ನುವಂತಹ ಆದೇಶವನ್ನು ಕೂಡ ಅವರಿಗೆ ಹೇಳಿದೆ. ಸೊ ಇನ್ನೇನು 5 ವರ್ಷ ಇದೆ ನಿವೃತ್ತಿ ಹೊಂದುವುದಕ್ಕೆ ಅಂಥವರಿಗೆ ಮಾತ್ರ ನಡೆಯುತ್ತೆ. 5 ವರ್ಷ ಇದ್ದರೆ ಮಾತ್ರ ಪರವಾಗಿಲ್ಲ, ಅವರ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ 5 ವರ್ಷಕ್ಕಿಂತ ಹೆಚ್ಚು ಇನ್ನೂ ಜಾಸ್ತಿ ಸರ್ವಿಸ್ ಇದೆ ಅಂತ ಅನ್ನೋರಿಗೆ 2 ವರ್ಷ ಟೈಮ್ ಕೊಡುತ್ತೆ. 2 ವರ್ಷದೊಳಗಡೆ TET ಅವರು ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ತಿಳಿಸಿದೆ. ಸೊ ಗೊತ್ತಾಯ್ತಲ್ವ, ನೀವು ಶಿಕ್ಷಕರಾಗಿ ಮುಂದುವರಿಬೇಕು ಅಂತಂದರೆ TETನ ಕಂಪಲ್ಸರಿ ನೀವು ಮಾಡ್ಕೊಳ್ಬೇಕು. ಇನ್ನು 5 ವರ್ಷ ಅಷ್ಟೇ ಇದೆ ಅಂತ ಅಂದವ್ರಿಗೆ ಮಾತ್ರ ನಡೆಯುತ್ತೆ. ಸೊ ಮುಂಬರುವ ಎಲ್ಲ ಹೊಸ ನೇಮಕಾತಿಗಳಿಗೆ TETನ ಕಡ್ಡಾಯ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇನ್ಮೇಲೆ ನೀವು ಸ್ಟಡಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. D.Ed ಆದವರು ಪತ್ರಿಕೆ 1ಕ್ಕೆ ನಿಮ್ಮ ವಿದ್ಯಾಭ್ಯಾಸವನ್ನು ಶುರು ಮಾಡಿ, ಹಾಗೆ B.Ed ಆದವರು ಪತ್ರಿಕೆ 2ಕ್ಕೆ ಅರ್ಹರು. ಸೊ ನೀವು ಪತ್ರಿಕೆ 2ಕ್ಕೆ ನೀವು ಸ್ಟಡಿ ಮಾಡೋದಕ್ಕೆ ಇವಾಗಿಂದನೇ ಶುರು ಮಾಡಿ. ಯಾಕಂತಂದರೆ ಇವಾಗ ನೋಟಿಫಿಕೇಷನ್ ಆದ ತಕ್ಷಣ ಇನ್ನೊಂದು 3 ಮಂತ್ಸ್ ಒಳಗಡೆ ಮತ್ತೆ ನಿಮಗೆ HSTR GPSTR ಕರೀತಾರೆ. ಸೊ ನೀವು ಬೇಗ TETನ ಮಾಡ್ಕೋಬೇಕಾಗುತ್ತೆ. ಕಾದು ನೋಡೋಣ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮದು ಏನು ಡ್ಯೂಟಿ ಇದೆ ನೀವು ಮಾಡಿ, ಅಂದರೆ ಏನು ಸ್ಟಡಿ ಮಾಡಬೇಕಲ್ಲ ಅದನ್ನು ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ ಯಾವ್ಯಾವ ಥರ ನೋಟಿಫಿಕೇಷನ್ ಆಗುತ್ತೆ ಅದಕ್ಕೆಲ್ಲದಕ್ಕೂ ನೀವು ಕೂಡ ಸಿದ್ಧರಾಗಿರಿ. ನೀವು ಮಾಡೋದಿಷ್ಟೇ ಸ್ಟಡಿಯನ್ನು ನೀವು ಮಾಡ್ಕೋತಾ ಹೋಗಬೇಕು. ಯಾವಾಗ HSTR ನೋಟಿಫಿಕೇಷನ್ ಆಗುತ್ತೋ ಗೊತ್ತಿಲ್ಲ, GPSTR ನೋಟಿಫಿಕೇಷನ್ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ನೀವು ಸ್ಟಡಿ ಇವತ್ತಿಂದನೇ ಶುರು ಮಾಡಿ, ನಿಮಗೆ ಟೈಮ್ ಇಲ್ಲ.
ಸೊ ಗೊತ್ತಾಯ್ತಲ್ವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಾದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.